ರಾಜ್ಯ ಸರ್ಕಾರದ ಬೊಕ್ಕಸ ಏನಾದರೂ ಖಾಲಿ ಆಗಿದೆಯಾ? ಯಾಕೆ ಪ್ರಶ್ನೆನ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮಕ್ಕಳಿಂದ ಹಣವನ್ನ ವಸೂಲಿ ಮಾಡೋದಕ್ಕೆ ಮುಂದಾಯ್ತಾ ಸರ್ಕಾರ ಅನ್ನುವ ಸುದ್ದಿ ಈಗ ನಮಗೆ ಲಭ್ಯವಾಗಿದೆ. ಮಕ್ಕಳಿಂದ ವಸೂಲಿಗೆ ಇಳಿತಾ ರಾಜ್ಯ ಸರ್ಕಾರ. ನೋಡಿ, SSLC ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸೋದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ 50 ರೂಪಾಯಿ ವಸೂಲಿ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆಯಂತೆ. ಹಣವನ್ನ ವಸೂಲಿ ಮಾಡೋದಕ್ಕೆ ಆದೇಶವನ್ನ ಮಾಡಿರುವಂತ ರಾಜ್ಯ ಸರ್ಕಾರ 50 ರೂಪಾಯಿ. ನೋಡಿ, ಮಕ್ಕಳಿಂದ 50 ರೂಪಾಯಿ ವಸೂಲಿ ಮಾಡೋದು ಅಂದ್ರೆ ಏನರ್ಥ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಯಾವ ಕಾರಣಕ್ಕೋಸ್ಕರ ಇವರು ಹಣವನ್ನ ವಸೂಲಿ ಮಾಡ್ತಾ ಇರುವಂತದ್ದು? ನಾಗೇಂದ್ರ ಬಾಬು, ಸರ್ಕಾರದ ಖಜಾನೆ ಬೊಕ್ಕಸ ಖಾಲಿ ಆಗಿದೆಯಾ ಅನ್ನೋ ಒಂದು ಅನುಮಾನಗಳು ಬರ್ತಾ ಇರುವಂಥದ್ದು. ಅಂದರೆ ಪ್ರತಿ ಶಾಲೆಯ ವಿದ್ಯಾರ್ಥಿಗಳಿಂದ 50 ರೂಪಾಯಿ ವಸೂಲಿ ಮಾಡುವ ಸಂಬಂಧಪಟ್ಟಂತೆ ಏನು ಶಿಕ್ಷಣ ಇಲಾಖೆ ಏನಿದೆ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಏನು SSLC ಪ್ರಿಪ್ರೇಟರಿ ಎಕ್ಸಾಮ್ ಏನಿದೆ, ಪೂರ್ವ ಸಿದ್ಧತಾ ಪರೀಕ್ಷೆ ಏನಿದೆ, ಆ ಪರೀಕ್ಷೆ ಸಂಬಂಧಪಟ್ಟಂತೆ ಇದೆ. ಅಂದರೆ ಇದು ಫೆಬ್ರವರಿ 26ರಿಂದ ಮಾರ್ಚ್ 2ರವರೆಗೂ ಕೂಡ ಈ ಒಂದು ಪರೀಕ್ಷೆಗಳು ನಡೆಸಲಾಗುತ್ತೆ, ಪ್ರಿಪ್ರೇಟರಿ ಎಕ್ಸಾಮ್ಸ್ ನಡೆಸಲಾಗುತ್ತೆ. ಈ ಪರೀಕ್ಷೆ ನಡೆಸುವಂಥ ಸಂದರ್ಭದಲ್ಲಿ SSLC ಅಂದರೆ ಏನು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ SSLC ಮಕ್ಕಳಿಗೆ ಏನು ಪ್ರಶ್ನೆ ಪತ್ರಿಕೆಗಳನ್ನು ಕೊಡಬೇಕು. ಇದಕ್ಕೆ ತಗುಲುವಂಥ ವೆಚ್ಚವನ್ನು ಪ್ರತಿ ವಿದ್ಯಾರ್ಥಿಯಿಂದ 50 ರೂಗಳನ್ನು ಕಲೆಕ್ಟ್ ಮಾಡಿ ಕೊಡಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಬಹಳ ಸ್ಪಷ್ಟವಾಗಿ ಆದೇಶದಲ್ಲಿ ಹೇಳಿದ್ದಾರೆ, ಪ್ರತಿ ವಿದ್ಯಾರ್ಥಿಗಳಿಂದ 50 ರೂನ ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರು ಸಂಗ್ರಹಿಸಿ ಜಿಲ್ಲಾ ಉಪನಿರ್ದೇಶಕರು ಅಂದರೆ ಡಿಸ್ಟಿಕ್ DDP ಏನಿದ್ರೆ ಅವರುಗಳಿಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿರುವಂಥದ್ದು ಕಳೆದ 2 ದಿನಗಳಿಂದ. ಇಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂಥ ನಾಗೇಂದ್ರ ಬಾಬು, ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ? ಪ್ರತಿ ವಿದ್ಯಾರ್ಥಿಗಳಿಂದ 50 ರೂಪಾಯಿ ವಸೂಲಿ ಮಾಡುವಂಥ ಅಗತ್ಯತೆ ಏನಿದೆ? ಮತ್ತು ವಿದ್ಯಾರ್ಥಿಗಳೇ ಹೊರೆ. ಸಹಜವಾಗಿ ಬಾಬು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಥವಾ ಕೆಲವೊಂದು ಪೋಷಕರು ಕೂಡ ತಮ್ಮ ಅಂದರೆ 50 ರೂಪಾಯಿ ಕಟ್ಟೋದು ಕೂಡ ಕಷ್ಟ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಸರ್ಕಾರ ನೆರವಿಗೆ ಬರಬೇಕು. ಬಡವರ ಸರ್ಕಾರ, ಏನು ದಲಿತರ ಸರ್ಕಾರ ಅಂತ ಹೇಳ್ತಿರುವಂಥ ಸರ್ಕಾರ ವಿದ್ಯಾರ್ಥಿಗಳಿಂದ 50 ರೂಪಾಯಿ ವಸೂಲಿ ಮಾಡುವಂಥ ಹಂತಕ್ಕೆ ಹಾಕುವಾಯಿತು ಅನ್ನುವಂಥದ್ದು. ಅಂದರೆ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಮಾಡೋದಕ್ಕೂ ಕೂಡ ಸರ್ಕಾರದ ಬಳಿ ಹಣ ಇಲ್ವಾ? 50 ರೂಪಾಯಿ ವಸೂಲಿ ಮಾಡುವಂಥ ಅಗತ್ಯತೆ ಏನಿತ್ತು ಅನ್ನುವಂಥದ್ದು. ಅಂತ ಸರ್ಕಾರ ಅನಗತ್ಯ ಕೆಲಸಗಳಿಗೆ ಕೋಟಿಗಟ್ಟಲೆ ಖರ್ಚು ಮಾಡಲಾಗ್ತದೆ. ಉದಾಹರಣೆಗೆ ನೋಡೋದಾದ್ರೆ ಏನು ಕಚೇರಿಗಳ ನವೀಕರಣ ಇರ್ಬೋದು, ಕಾರುಗಳ ಖರೀದಿ ಇರ್ಬೋದು, ಕಾರುಗಳ ಖರೀದಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಅಷ್ಟು ಕೂಡ ಖರ್ಚಾಗೋದಿಲ್ಲ ನಾಗೇಂದ್ರ ಬಾಬು. ಅಂತ ವಿದ್ಯಾರ್ಥಿಗಳಿಗೆ ಯಾಕೆ ಈ ರೀತಿ ಬರೆ ಹಾಕಿರುವಂಥದ್ದು 50 ರೂಪಾಯಿ ವಸೂಲಿ ಮಾಡುವ ಮೂಲಕ ಅನ್ನುವಂಥದ್ದು. ಇದನ್ನು ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತಾ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗುವಂಥದ್ದು ಈ ಸರ್ಕಾರದ ಈ ನಿರ್ಧಾರದಿಂದ. ಅಂದರೆ ಈ ಒಟ್ಟಾರೆಯಾಗಿ ಒಂದು ನಿರ್ಧಾರ ಅಥವಾ ಒಂದು ಅಭಿಪ್ರಾಯಕ್ಕೆ ಬರುವಂಥದ್ದು, ಗ್ಯಾರಂಟಿ ಯೋಜನೆಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಬೊಕ್ಕಸ ಖಾಲಿ ಆಗಿರಬಹುದು, ಅದಕ್ಕೆ ಈ ಥರದ ವಿಚಾರಗಳಿಗೆ ಇಳಿದ್ರ ಅಂತ. ಯಾಕಂದರೆ ಈ ರೀತಿ ಹೊರೆ ಬೀಳುವಂತಹ ನಿರ್ಧಾರಗಳನ್ನು ಯಾಕೆ ತೆಗೆದುಕೊಳ್ಬೇಕಾಗಿತ್ತು ಅನ್ನೋದು. ಮತ್ತು ಶಾಲೆ ಮತ್ತು ಶಿಕ್ಷಣ ಏನಿದೆ ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಲಾಭ ಅಥವಾ ಪ್ರಾಫಿಟ್ ಮಾಡುವಂತಹ ನಿರ್ಧಾರಕ್ಕೆ ಬರಬಾರ್ದು, ಅವರಿಂದ ವಸೂಲಿ ಮಾಡುವಂಥ ನಿರ್ಧಾರಕ್ಕೆ ಬರಬಾರ್ದು ಸರ್ಕಾರ. ಈಗ ಪ್ರತಿ ವಿದ್ಯಾರ್ಥಿಯಿಂದ 50 ರೂಪಾಯಿ ಏನು ಪ್ರಿಪ್ರೇಟರಿ ಎಕ್ಸಾಮ್ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕಲೆಕ್ಟ್ ಮಾಡೋ ನಿರ್ಧಾರ ಏನಿದೆ, ಇದು ಸಾಕಷ್ಟು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿ ಆಗಿರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಧನ್ಯವಾದಗಳು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.